ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಅಮೃತಧಾರೆ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. TRPಯಲ್ಲಿ ಕೆಲವು ತಿಂಗಳ ಕಾಲ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿತ್ತು ಅಮೃತಧಾರೆ ಸೀರಿಯಲ್. ಈ ಸೀರಿಯಲ್ ಇವತ್ತಿಗೂ ಕೂಡ ದಿನಕ್ಕೊಂದು ಟ್ವಿಸ್ಟ್ ಒಂದಿಗೆ ರಣರೋಚಕವಾದಂಥ ಕಥೆ ಸಾಗ್ತಾ ಇದೆ. ಇದರಲ್ಲಿ ಮೊದಲಿಗೆ ಮೋಡಿ ಮಾಡಿದ್ದು ಮಲ್ಲಿ, ಅಂದರೆ ಆ ಕರೆ ಅನ್ನುವಂಥ ಡೈಲಾಗ್ ಫೇಮಸ್ ಆಗಿದೆ. ಮೊದಲು ಅಮೃತಧಾರೆ ಸೀರಿಯಲ್ನಲ್ಲಿ ಮಲ್ಲಿಯಾಗಿ ಅಭಿನಯಿಸ್ತಾ ಇದ್ದಂಥ ರಾಧಾ ಅವರಿಂದ. ರಾಧಾ ಅಮೃತಧಾರೆ ಸೀರಿಯಲ್ ಬಿಟ್ಟ ಮೇಲೆ ಹೀರೋಯಿನ್ ಆದರು, ಅದು ಕೂಡ ಕಲರ್ಸ್ ಕನ್ನಡದ ಭಾರ್ಗವಿ LLBಯಲ್ಲಿ. ಅದಾದಮೇಲೆ ಇದೀಗ ಹಿರಿತೆರೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಿನಿಮಾದಲ್ಲೂ ಕೂಡ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ರಾಮಚಾರಿ ಸೀರಿಯಲ್ನಲ್ಲಿ ತಂಗಿ ಪಾತ್ರ ಮಾಡ್ತಾ ಇದ್ದಾಗಲೇ ತುಂಬ ಜನ ನೀವ್ಯಾಕೆ ಹೀರೋಯಿನ್ ಆಗಬಾರ್ದು, ತುಂಬ ಚೆನ್ನಾಗೂ ಇದ್ದೀರಾ, ತುಂಬ ಚೆನ್ನಾಗೂ ಅಭಿನಯಿಸ್ತೀರಾ ಅಂತ ಪ್ರಶ್ನಿಸಿದರು. ಅದಾದಮೇಲೆ ಅವರಿಗೆ ಅಮೃತಧಾರೆ ಸೀರಿಯಲ್ನಲ್ಲಿ ತಂಗಿ ಪಾತ್ರ ಸಿಕ್ತು. ಅದಾದಮೇಲೆ ಅವರು ಮತ್ತೆ ಭಾರ್ಗವಿ LLBಯಲ್ಲಿ ಹೀರೋಯಿನ್ ಆಗಿ ಮಿಂಚ್ತಾ ಇರಬೇಕಾದ್ರೇ ನಾನು ಕರ್ಣಾಕರ ಅನ್ನುವಂಥ ಸೀರಿಯಲ್ನಿಂದ ಆಫರ್ ಬಂತು. ಆ ಸೀರಿಯಲ್ನಲ್ಲಿ ನಾಯಕಿಯಾಗಿ ಇದೀಗ ಮಿಂಚ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ತಮ್ಮ ಮದುವೆ ವಿಚಾರವನ್ನು, ಲವ್ ವಿಚಾರವನ್ನು ಹೇಳ್ಕೊಂಡಿದ್ರು ರಾಧಾ. ಆದರೆ ಇದೀಗ ಬೇಸರದ ಸುದ್ದಿಯೊಂದನ್ನು ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಅದ್ಯಾರ ದೃಷ್ಟಿ ಬಿತ್ತೋ ಏನೋ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ರಾಧಾ ಅವರಿಗೆ ಇಷ್ಟೇ ಕೇಳಿದ್ದು, ನಿಮ್ಮ ಮದುವೆ ಯಾವಾಗ ಮೇಡಮ್ ಅಂತ. ಅಷ್ಟಕ್ಕೆ ಬೇಸರಗೊಂಡಂಥ ರಾಧಾ ಅವರು ಅದ್ಯಾರ ದೃಷ್ಟಿ ಬಿತ್ತೋಗೇನೋ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಒಂದು ಅವರ ಸ್ಟೇಟ್ಮೆಂಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ನಿಜವಾಗ್ಲೂ ನಿಶ್ಚಿತಾರ್ಥ ಆಗಿದ್ದಂಥದ್ದು ಕ್ಯಾನ್ಸಲ್ ಆಗೋಯ್ತಾ, ಮದುವೆ ಕ್ಯಾನ್ಸಲ್ ಆಗುವಂಥದ್ದು ಏನಾಗೋಯ್ತು? ಅದು ಅಲ್ಲದೆ ರಾಧಾ ಅವರು ಪ್ರೀತಿ ಮಾಡಿದ್ದು ಅಮೃತಧಾರೆ ಸೀರಿಯಲ್ KDಯನ್ನು ಪ್ರೀತಿ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ರಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೀಗ ಅವರ ಅಭಿಮಾನಿಗಳಲ್ಲಿ ಹುಡ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಮದುವೆ ಕ್ಯಾನ್ಸಲ್ ಆಯಿತಾ ಅಥವಾ ಏನಾಯಿತು, ಇವರಿಬ್ಬರ ಲವ್ ಆಗಿದ್ದು ಹೇಗೆ, ಪ್ರಪೋಸ್ ಮಾಡಿದ್ದು ಯಾರೋ, ಈಗೇನಾಯಿತು, ಮದುವೆ ಯಾವಾಗ ನಿಂತು ಹೋಯ್ತಾ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಅಮೃತಧಾರೆ ಧಾರಾವಾಹಿಯ ಜೋಡಿ ರಾಧಾ ಭಗವತಿ ಮತ್ತು ರಾಣವ್ ಗೌಡ. ಇವರಿಬ್ಬರೂ ಸೀರಿಯಲಲ್ಲಿ ಗಂಡ ಹೆಂಡತಿ ಆಗಿದ್ರು. ಹೇಳಬೇಕು ಅಂತಂದರೆ JD KD ಆಗಿರೋದು. ಅಂದರೆ ರಾಣವ್ ಗೌಡ ಅಮೃತಧಾರೆ ಸೀರಿಯಲಲ್ಲಿ KDಯಾಗಿ ಮಿಂಚ್ತಾ ಇದ್ದಾರೆ. ಅವರ ಅಭಿನಯ, ಅವರ ಹೈಟು, ಅವರ ಪರ್ಸ್ನಾಲಿಟಿ ಎಲ್ರಿಗೂ ಇಷ್ಟ ಆಗತ್ತೆ. ಒಬ್ಬ ವಿಲನ್ ಹೇಗಿರಬೇಕೋ ಅದಕ್ಕೆ ತಕ್ಕಂಗೆ ಹೇಳಿ ಮಾಡಿಸಿದಂತೆಯೇ ರಾಣವ್ ಇದ್ದಾರೆ. ಇನ್ನು ಅದೇ ಸೀರಿಯಲ್ನಲ್ಲಿ ರಾಣವ್ ಅವರ ಹೆಂಡತಿ ಪಾತ್ರವನ್ನು ಮಾಡಿದ್ದು ಮಲ್ಲಿಯಾಗಿ ಮಾಡಿದ್ದು ರಾಧಾ. ಇವರಿಬ್ಬರ ಜೋಡಿ ಅಷ್ಟೇನು ಚೆನ್ನಾಗಿರಲಿಲ್ಲ ಸೀರಿಯಲಲ್ಲಿ. ಆದರೆ ಹೋಗ್ತಾ 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 ಇಬ್ಬರು ಮಧ್ಯದಲ್ಲಿ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಆ ಫ್ರೆಂಡ್ಶಿಪ್ ಕೊನೆಗೆ ಪ್ರೀತಿಯಾಗಿ ತಿರುಗತ್ತೆ. ರಾಧಾ ಅವರೇನೆ ರಾಣವ್ ಅವರನ್ನು ಪ್ರಪೋಸ್ ಮಾಡ್ತಾರಂತೆ. ನಾವಿಬ್ಬರು ಯಾಕೆ ಮದುವೆ ಆಗಬಾರ್ದು, ನನಗೆ ನೀನಂದರೆ ಇಷ್ಟ, ನಾನು ನಿನ್ನನ್ನು ಲವ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿನಗೆ ನಾನು ಇಷ್ಟನಾ ಅಂತ ಕೇಳಿದ್ರಂತೆ. ಅಲ್ಲಿಗೆ ರಾಧಾ ಅವರೇ ರಾಣವ್ ಅವರನ್ನು ಪ್ರಪೋಸ್ ಮಾಡಿದ್ದಾರೆ. ಅದಾದಮೇಲೆ ಇಬ್ಬರೂ ಓಕೆ ಅಂತ ಅಂದಮೇಲೆ ಲವ್ ಶುರು ಆಗಿದೆ. ಇಬ್ಬರು ಕೆಲವು ವರ್ಷಗಳ ಕಾಲ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿದ್ರು. ಆದರೆ ಆದಷ್ಟು ಬೇಗ ಮನೆಯಲ್ಲಿ ವಿಷಯ ಹೇಳಿದ್ರು. ನಿಜ ಹೇಳಬೇಕು ಅಂದರೆ ರಾಧಾ ತುಂಬ ಬಡತನದ ಮನೆಯ ಹುಡುಗಿ, ಕಷ್ಟ ಸುಖ ಏನು ಅಂತ ನೋಡ್ಕೊಂಡು ಬೆಳೆದಿರುವ ಹುಡುಗಿ. ತುಂಬಾ ಸ್ಟೈಲಿಶ್ ಅಂತಲೂ ಅಲ್ಲ, ತುಂಬಾ ಸಂಪ್ರದಾಯ ಅಂತಲೂ ಅಲ್ಲ. ಒಬ್ಬ ನಾರ್ಮಲ್ ಮಧ್ಯಮ ಸಾಮಾನ್ಯ ವರ್ಗದ ಮನೆಯ ಹೆಣ್ಮಕ್ಳು ಹೇಗಿರ್ತಾರೋ ಹಾಗೇ ಇದ್ದಾರೆ ರಾಧಾ ಅವರ ನಡೆ, ನುಡಿ, ಅಂದ, ಚಂದ, ಸ್ವಭಾವ ಇದೆಲ್ಲವನ್ನು ನೋಡಿದ ರಾಣವ್ ಅವರು ಕೂಡ ಹೆಂಡತಿ ಆಗಿ ಒಪ್ಕೊಂಡಿದ್ರು. ಈ ಕಾರಣಕ್ಕಾಗಿ ಇಬ್ಬರು ಮನೆಯಲ್ಲೂ ಮಾತನಾಡಿದಾಗ ಇಬ್ಬರು ಮನೆಯಲ್ಲೂ ಕೂಡ ಅವರ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯಾರೂ ಕೂಡ ಬೇಡ ಅಂತ ಹೇಳಿಲ್ಲ. ಇಬ್ಬರು ಕಲಾವಿದರೆ, ಮುಂದೆ ಚೆನ್ನಾಗಿರ್ತಾರೆ, ಒಳ್ಳೊಳ್ಳೆ ಅಭಿನಯ, ಒಳ್ಳೊಳ್ಳೆ ಪಾತ್ರಗಳು ಸಿಗುತ್ತೆ, ಜೀವನ ನಡೆಸೋದಕ್ಕೇನೂ ಪ್ರಾಬ್ಲಮ್ ಇಲ್ಲ. ಅದಲ್ಲದೆ ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ, ಒಬ್ರನ್ನೊಬ್ರು ಮೆಚ್ಕೊಂಡಿದ್ದಾರೆ, ಕಷ್ಟ ಸುಖ ಅರ್ಥ ಮಾಡ್ಕೊಂಡಿದ್ದಾರೆ. ಇವರಿಬ್ಬರೇ ಜೋಡಿ ಆದರೆ ಇಂಡಸ್ಟ್ರಿಯಲ್ಲೂ ಬೆಳಿಬೋದು, ಒಟ್ಟಿಗೆ ಇರ್ಬೋದು ಅಂತ ತಂದೆ ತಾಯಿ ಎಲ್ಲ ಸೇರಿ ನಿಶ್ಚಿತಾರ್ಥವನ್ನು ಮಾಡಿದರು. ಇತ್ತೀಚೆಗೆ ತಾನೇ ಇವರ ನಿಶ್ಚಿತಾರ್ಥ ಕಾರ್ಯಕ್ರಮವೂ ಕೂಡ ನೆರವೇರಿತು. ಸಿಂಪಲ್ ಆಗಿ ಮನೆಯವರೆಲ್ಲ ಒಪ್ಪುವಂತೆಯೇ ಮನೆಯವರ ಮುಂದೆನೇ ನಿಶ್ಚಿತಾರ್ಥ ಆಗಿತ್ತು. ಈ ನಿಶ್ಚಿತಾರ್ಥದ ಫೋಟೋವನ್ನು ಶೇರ್ ಮಾಡಿದಾಗ ತುಂಬ ಜನ ಕಮೆಂಟ್ ಹಾಕಿದ್ರು, ನಿಮ್ಮ ಜೋಡಿ ಚೆನ್ನಾಗಿದೆ, ನಾವು ಗೆಸ್ ಮಾಡಿದ್ವಿ, ನಿಮ್ಮ ರೀಲ್ಸು ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸ್ತಿತ್ತು ಇವರಿಬ್ರು ತುಂಬ ಕ್ಲೋಸ್ ಆಗಿದ್ದಾರೆ, ಮದುವೆ ಆಗ್ತಾರೆ ಅಂತ ಕಾಣಿಸುತ್ತೆ ಅಂತ. ಹಾಗೆ ಮದುವೆ ಆಗ್ತಾ ಇದ್ದೀರಾ, ನಿಮಗೆ ಒಳ್ಳೇದಾಗಲಿ ಅಂತ ತುಂಬ ಜನ ಶುಭ ಹಾರೈಸಿದರು. ಇದೀಗ ರಾಧಾ ಅವರು ಒಂದು ಹೊಸ ಸಿನಿಮಾವನ್ನು ಅಭಿನಯಿಸಿದ್ರು, ನಾನು ಕರ್ಣಾಕರ ಅನ್ನೋ ಸಿನಿಮಾ. ಈ ನಾನು ಕರ್ಣಾಕರ ಅನ್ನುವಂಥ ಸಿನಿಮಾಗೆ ರಾಧಾ ಮತ್ತು
ಅವರ ಗಂಡನಾಗ್ತಾ ಇರುವಂಥ ಅವರ ಆ, ಪ್ರೀತಿ ಮಾಡಿದಂಥ ಹುಡುಗ ರಾಣವ್ ಇಬ್ಬರೂ ಕೂಡ ಆ ಒಂದು ಸಿನಿಮಾ ನೋಡೋದಕ್ಕೆ ಅಂತ ಬಂದಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಎದುರಾದಂಥ ಪ್ರಶ್ನೆ ಎಂಗೇಜ್ಮೆಂಟ್ ಆಯಿತು, ಇನ್ನು ಮದುವೆ ಯಾವಾಗ ಅಂತ. ಆಗ ಬೇಸರದಲ್ಲಿ ರಾಧಾ ಆನ್ಸರ್ ಮಾಡಿಬಿಡ್ತಾರೆ. ಅದರಲ್ಲೇ ಒಂದು ಇಂಟರ್ವ್ಯೂನಲ್ಲಿ ನನ್ನ ಇವತ್ತೇ ಮದುವೆ ಆಗ್ತೀರಾ ಅಂತ ಕೇಳಿದಾಗ ತಾಳಿ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ಈಗಲೇ ಹ್ಞೂ ಅಂದರೆ ನಾನೇ ಈಗಲೇ ಹ್ಞೂ ಅಂತೀನಿ, ನೀವೇನಪ್ಪ ಬೇಡ ಅಂತಿರೋದು ಅಂತ ರಾಣವ್ ಹೇಳಿದರು. ಈ ವಿಡಿಯೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಇದ್ರ ಮಧ್ಯದಲ್ಲಿ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ದಕ್ಕೆ ನಿನ್ನೆ ಒಂಚೂರು ಬೇಜಾರಲ್ಲಿ ಮಾತಾಡ್ಬಿಟ್ರು. ಅಯ್ಯೋ ಅದು ಯಾರ ದೃಷ್ಟಿ ಬಿಟ್ಟೋ ಏನೋ ಅಂತ. ಇದನ್ನೇ ತುಂಬ ಜನ ಅಯ್ಯೋ ಮದುವೆ ಕ್ಯಾನ್ಸಲ್ ಆಯ್ತಂತೆ ಅಂತ ಹೇಳ್ಬಿಡ್ತಿದ್ದಾರೆ. ಆದರೆ ಅದು ಹಂಗಲ್ಲ. ಡೇಟ್ ಹಾಕ್ಸೋಕೆ ಅಂತ ಹೋದಾಗ ಕೆಲವು ತಿಂಗಳು ಸರಿ ಇಲ್ಲ ಅಂತ ಹೇಳಿದಾರಂತೆ. ಆ ಕಾರಣಕ್ಕಾಗಿ ಮದುವೆಯನ್ನು ಅಂದ್ಕೊಂಡಿದ್ದ ಡೇಟಿಗೆ ಅಂದ್ಕೊಂಡು ತಿಂಗಳಿಗೆ ಮಾಡ್ತಾ ಇಲ್ಲ, ಸ್ವಲ್ಪ ಮುಂದಕ್ಕೆ ಹೋಗಿದೆ. ಇದು ಇವರಿಬ್ರಿಗೂ ಬೇಜಾರಾಗಿದೆ. ಯಾವಾಗ ಮದುವೆ ಆಗ್ತೀವೋ ಅಂತ ತುದಿಗಲಲ್ಲಿ ಕಾಯ್ತಾ ಇದ್ದಂಥ ಇಬ್ಬರಿಗೂ ಕೂಡ ಮುಂದಕ್ಕೆ ಹೋಗಿರೋದು ತೀರಾ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಅದು ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ, ಮದುವೆ ಮುಂದಕ್ಕೆ ಹೋಯ್ತು, ತುಂಬ ಮುಂದೆ ಅಲ್ವಾ ಸ್ವಲ್ಪ ಮುಂದೆ ಅಂತ ಹೇಳಿದ್ದಾರೆ. ಆದರೆ ತುಂಬ ಜನ ಇವ್ರು ಬೇಜಾರು ಮಾಡ್ಕೊಂಡಿದ್ದು ನೋಡಿ, ಯಾರ ದೃಷ್ಟಿ ಬಿತ್ತೋ ಏನೋ ಅಂತ ಹೇಳಿದ್ದು ನೋಡಿ ಮದುವೆನೇ ಕ್ಯಾನ್ಸಲ್ ಆಗ್ಬಿಡ್ತೇನೋ ಅಂತ ಕಂಗಾಲಾಗೋಗ್ಬಿಟ್ಟಿದ್ದಾರೆ. ಬಟ್ ಮದುವೆ ಇದೆ, ಸದ್ಯಕ್ಕಂತೂ ಇಲ್ಲ. ಯಾವಾಗ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಈ ಜೋಡಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.